ಮೂಡಬಿದ್ರೆ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ನೀರ್ಕೆರೆಯಲ್ಲಿ ಎಂಆರ್ಪಿಎಲ್ನ ರೂಪಾಯಿ 35 ಲಕ್ಷ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಹೊಸ ತರಗತಿ ಕೊಠಡಿ ಕಟ್ಟಡ ಹಾಗೂ ಪೋಷಕರು ಮತ್ತು ದಾನಿಗಳ ಸಹಕಾರದಿಂದ ರೂಪಾಯಿ 1.75 ಲಕ್ಷದಲ್ಲಿ ನಿರ್ಮಾಣಗೊಂಡಿರುವ ಗ್ರಂಥಾಲಯವನ್ನು ಒಳಗೊಂಡ ಸ್ಮಾರ್ಟ್ ತರಗತಿ ಜ್ಞಾನಾಂಬುದಿಯನ್ನ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಸೋಮವಾರ ಉದ್ಘಾಟನೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಸಂಸದರು, ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಪ್ರಧಾನಿಯವರು ಕಳೆದ 12 ವರ್ಷದಿಂದ ಅಭಿವೃದ್ಧಿ ಚಟುವಟಿಕೆಗೆ ಆದ್ಯತೆ ನೀಡುತ್ತಿದ್ದಾರೆ. ಶಾಲೆ ಮಕ್ಕಳ ಬಗ್ಗೆ ಕಾಳಜಿ ಇದ್ದರೆ ಶಾಸಕರು ಒಂದು ಶಾಲೆಯನ್ನ ಹೇಗೆ ಅಭಿವೃದ್ಧಿ ಮಾಡಬಹುದು ಎಂಬುದಕ್ಕೆ ಶಾಸಕ ಉಮಾನಾಥ್ ಕೋಟ್ಯಾನ್ ಮಾದರಿಯಾಗುವ ಮೂಲಕ ಪ್ರಧಾನಮಂತ್ರಿಗಳ ಆಶಯದಂತೆ ವಿದ್ಯಾರ್ಥಿಗಳ ಭವಿಷ್ಯದ ಕನಸುಗಳನ್ನು ಸಾಕಾರಗೊಳಿಸುತ್ತಿದ್ದಾರೆ ಎಂದರು. ಮಕ್ಕಳ ಬಗ್ಗೆ ಅಭಿಮಾನ ಇದ್ದರೆ ಹೇಗೆ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸಬಹುದು ಅನ್ನೋದಕ್ಕೆ ನೀರ್ಕೆರೆ ಶಾಲೆ ಒಂದು ಮಾದರಿ. ಪ್ರಾಯಶಃ ನಮ್ಮ ಶಾಸಕರ ಅಭಿವೃದ್ಧಿಯ ಮಾದರಿಗೂ ಒಂದು ಕೇಸ್ ಸ್ಟಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ವಿಶೇಷವಾಗಿ ಉಮಾನಾಥ್ ಕೋಟ್ಯಾನ್ ಅವರಿಗೆ ಸಂದರ್ಭದಲ್ಲಿ ಎಲ್ಲ ಪೂರ್ವರ ಪರವಾಗಿ ಮಕ್ಕಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮಾದರಿ ಶಾಲೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸ ಮಾತ್ರ ಅಲ್ಲ, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಇವತ್ತು ಒಟ್ಟಾಗಿ ಅಭಿವೃದ್ಧಿಪಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಕೇಂದ್ರದ PSU ಆಗಿರುವಂತಹ MRPL ಎಲ್ಲ ಸೇರಿಕೊಂಡು ಮಾಡ್ತಾ ಇರುವಂತ ಕೂಡ ತುಂಬಾ ಸಂತೋಷ ಪಡುವಂತಹ ಸಂಗತಿ. ಒಂದು ಕಡೆಯಲ್ಲಿ 35 ಲಕ್ಷದ ಕೊಠಡಿ ಉದ್ಘಾಟನೆ ಆದ, ಮತ್ತೊಂದು ಕಡೆಯಲ್ಲಿ 28 ಲಕ್ಷದ ಕೊಠಡಿಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ. ಹಾಗಾಗಿ ನಾನು MRPLನ ಆಡಳಿತ ನಿರ್ದೇಶಕರಿಗೆ ಮತ್ತು ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಶಾಲೆಗೆ ಬಹಳಷ್ಟು ಅಭಿವೃದ್ಧಿ ಕೊಡುಗೆ ನೀಡಲಾಗಿದೆ. ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಇರುವ ಕಾರಣ ಮಕ್ಕಳು ಇಲ್ಲಿಗೆ ಬರುತ್ತಿದ್ದಾರೆ. ಸರ್ಕಾರ ಮೂಲ ಸೌಕರ್ಯ ನೀಡಿದ್ರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣವನ್ನ ನೀಡಬಹುದು. ಪಬ್ಲಿಕ್ ಶಾಲೆ ಆದರೆ ಸರ್ಕಾರ ಬೇರೆಯೇ ಅನುದಾನ ನೀಡಿ ಒಂದೇ ಕ್ಯಾಂಪಸ್ ವ್ಯವಸ್ಥೆ ಮಾಡುತ್ತದೆ. ಮುಂದೆ ಆದಷ್ಟು ಬೇಗ ಇಲ್ಲಿ PUC ಶಿಕ್ಷಣವು ಆರಂಭವಾಗಬೇಕು. ಶಿಕ್ಷಕರು ಪೋಷಕರು ಸರಿಯಾಗಿದ್ರೆ ಉತ್ತಮ ಶಿಕ್ಷಣದ ಜೊತೆಗೆ ಶಾಲೆಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಲು ಸಹಕರಿಸಲಾಗುವುದು ಎಂದು ಹೇಳಿದರು. ಈ ವರ್ಷ ನಾವು ಮುಲ್ಕಿ ತಾಲೂಕಲ್ಲಿ ಮುಲ್ಕಿ PU ಕಾಲೇಜು ಮತ್ತು ಪ್ರೌಢಶಾಲೆಯನ್ನು ಏರಿಸಿದ್ದೇವೆ. ಅದಕ್ಕೆ ಹೆಸರು ಬಂದಾಗ ಅದನ್ನು ಸೂಚಿಸಿ ಅದನ್ನು ಮೇಲ್ದರ್ಜೆಗೆ ಏರಿಸಿದ್ದೇವೆ. ಹಾಗಾಗಿ ಇವತ್ತು ಪಬ್ಲಿಕ್ ಸ್ಕೂಲ್ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಕಳೆದ ನಮಗೆ ಪ್ರಿನ್ಸಿಪಾಲ್ ಕೂತಿದ್ದಾರೆ, ಬಂಗಬೆಟ್ಟಿನ ಪ್ರಿನ್ಸಿಪಾಲ್ ಇಲ್ಲಿ ಕೂತಿದ್ದಾರೆ. ಅಲ್ಲಿ ಸಹ ನಾವು ಪಬ್ಲಿಕ್ ಸ್ಕೂಲ್ ಆಗಿ ಅದನ್ನ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಪಬ್ಲಿಕ್ ಸ್ಕೂಲ್ ಆದ ಕೂಡಲೇ ಏನಾಗ್ತದೆ ಅಂತ ಹೇಳಿ ಸರ್ಕಾರ ಅದಕ್ಕೆ ಬೇರೆ ಆದಂತಹ ಒಂದು ಅನುದಾನವನ್ನು ಕೊಡ್ತದೆ. ಬೇರೆ ಹೆಚ್ಚು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಕ್ಯಾಂಪಸ್ ಅನ್ನು ಒಳ್ಳೆಯ ರೀತಿಯಲ್ಲಿ ಒಂದೇ ಕಡೆ ಕ್ಯಾಂಪಸ್ ಮಾಡಬೇಕು ಅಂತ ಹೇಳಿಕೊಂಡು ಇಂಥ ಒಂದು ವ್ಯವಸ್ಥೆಯನ್ನ ಮಾಡಿದೆ. ಆದ್ದರಿಂದ ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಬರುವ ವರ್ಷವ ಮತ್ತೊಂದು ವರ್ಷ ಇದು PUC ಪ್ರಾರಂಭ ಆಗಬೇಕು ಅಂತ ನಮ್ಮ ಭಾವನೆ. PUC ಪ್ರಾರಂಭ ಆಗಬೇಕು ಈ ಭಾಗದ ವಿದ್ಯಾರ್ಥಿಗಳಿಗೆ ಅಂತ ಹೇಳಿಕೊಂಡು, ಬೇರೆ ವಿದ್ಯಾರ್ಥಿಗಳಿಗೆ ಎಲ್ಲಿದ್ದ ವಿದ್ಯಾರ್ಥಿಗಳಿದ್ದಾರೆ ನಮಗೆ ಬೇಕಾದಷ್ಟು. ಮಂಗಳೂರು ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ MA ಗಫೂರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ TM ಶಹೀದ್ ತೆಕ್ಕಿಲ ಅವರು ಮಾತನಾಡಿ, ವಿದ್ಯಾರ್ಥಿಗಳು ದೇಶಪ್ರೇಮದೊಂದಿಗೆ ದೇಶದ ಶಕ್ತಿಯಾಗಿ ಬೆಳೆಯುತ್ತಿದ್ದಾರೆ ಎಂದರು. SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದಿರುವ 3 ವಿದ್ಯಾರ್ಥಿಗಳಾದ ಜ್ಞಾನವಿ, ಪ್ರಜ್ವಲ್, ದೀಪಾ, MRPLನ CSR ವಿಭಾಗದ ಜನರಲ್ ಮ್ಯಾನೇಜರ್ ಮಂದರ್ ವಿ ಕಾಳೆ, ಉದ್ಯಮಿ ದಾನಿ ಸುರೇಶ್ ಶೆಟ್ಟಿ, ಕಟ್ಟಡ ನಿರ್ಮಾಣಕ್ಕೆ ಶ್ರಮಿಸಿದ ಮಹೇಶ್, ದಿನೇಶ್, ಕಾಂಟ್ರಾಕ್ಟರ್ ಸಂಪತ್, ವರ್ಗಾವಣೆಗೊಂಡಿರುವ ಶಿಕ್ಷಕಿ ಹರಿಣಾಕ್ಷಿಯವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರೂಪಾಕ್ಷಪ್ಪ, ಚೀಫ್ ಮ್ಯಾನೇಜರ್ MK ರಾವ್, ಮೂಡಬಿದ್ರೆ ತಾಲೂಕು ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ಕುಮಾರ್ ಹೊಳ್ಳ, ತೆಂಕಮಿಚರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಶಾಲಿನಿ ಸಾಲ್ಯಾನ್, ಉಪಾಧ್ಯಕ್ಷ ಕರುಣಾಕರ್ ಶೆಟ್ಟಿ, ಸದಸ್ಯೆ ಜಯಲಕ್ಷ್ಮಿ ಶೆಟ್ಟಿಗಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರೋಹಿಣಿ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡಬಿದ್ರೆ.